ನೀವು ಅಂಗಡಿಗೆ ಹೋಗಿ ಗ್ಲೂ ಕೊಡಿ ಅಂತ ಕೇಳ್ತೀರಾ ಅಥವಾ ಫೆವಿಕಾಲ್ ಕೊಡಿ ಅಂತ ಕೇಳ್ತೀರಾ? ನಾನಂತೂ ಫೆವಿಕಾಲ್ ಕೊಡಿ ಅಂತ ಕೇಳ್ತೀನಿ. ಫೆವಿಕಾಲ್ ಹೇಗೆ ಶುರು ಆಯ್ತು ಗೊತ್ತಾ? ಬನ್ನಿ ಹೇಳ್ತೀನಿ. 1959 ಅಲ್ಲಿ ಮುಂಬೈನಲ್ಲಿ ಬಲ್ವಂತ್ ಪಾರೇಖ್ ಮತ್ತೆ ಸುಶೀಲ್ ಪಾರೇಖ್ ಅನ್ನೋ ಬ್ರದರ್ಸ್ ಫರ್ನಿಚರ್ ಇಂಡಸ್ಟ್ರಿನಲ್ಲಿ ಒಂದು ಪ್ರಾಬ್ಲಮ್ ನೋಡ್ತಾರೆ. ಕಾರ್ಪೆಂಟರ್ಸ್ ಫರ್ನಿಚರ್ ನ ರೆಡಿ ಮಾಡಬೇಕಾದ್ರೆ ಅನಿಮಲ್ ಫ್ಯಾಟ್ ಇರೋ ಗ್ಲೂಸ್ ನ ಯೂಸ್ ಮಾಡ್ತಿರ್ತಾರೆ. ಇದನ್ನ ಹೀಟ್ ಮಾಡಿ ಮೆಲ್ಟ್ ಮಾಡಿ ಯೂಸ್ ಮಾಡಬೇಕು. ಮತ್ತೆ ಇದರಿಂದ ತುಂಬಾ ಕೆಟ್ಟ ಸ್ಮೆಲ್ ಬರ್ತಿತ್ತು. ಆದ್ರೂ ಸರಿಯಾಗಿ ಅಂಟ್ತಾ ಇರ್ಲಿಲ್ಲ. ಸೊ ಇವರು ಸಿಂಥೆಟಿಕ್ ರೆಸಿನ್ ಫಾರ್ಮುಲಾನ ಯೂಸ್ ಮಾಡಿ ರೆಡಿ ಟು ಯೂಸ್ ಗ್ಲೂ ನ ಕಂಡುಹಿಡಿತಾರೆ. ಆ ಪ್ರಾಡಕ್ಟ್ ಗೆ ಫೆವಿಕಾಲ್ ಅಂತ ಹೆಸರಿಡ್ತಾರೆ. ಇದನ್ನ ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಮಾರ್ಕೆಟಿಂಗ್ ಮಾಡದೆ ಡೈರೆಕ್ಟ್ ಆಗಿ ಕಾರ್ಪೆಂಟರ್ಸ್ ಗಳ ಹತ್ರ ಹೋಗಿ ಅವರಿಗೆ ಇದನ್ನ ಸೇಲ್ ಮಾಡ್ತಾರೆ. 1970s ಅಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ನಡೆಯುತ್ತೆ. ಏನಂದ್ರೆ ಚಿಕ್ಕ ಟ್ಯೂಬ್ ಗಳಲ್ಲಿ ಫೆವಿಕಾಲ್ ನ ಲಾಂಚ್ ಮಾಡ್ತಾರೆ. ಅವಾಗಿಂದ ಇಲ್ಲಿ ತನಕ ಜನ ಗ್ಲೂ ಕೇಳಲ್ಲ, ಫೆವಿಕಾಲ್ ಕೇಳ್ತಾರೆ. ಫೆವಿಕಾಲ್ ಒಂದು ಕಲ್ಟ್ ಬ್ರ್ಯಾಂಡ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇವತ್ತು ಪೆಡೆಲೈಟ್ ಅನ್ನೋ ಗ್ರೂಪ್ ಅಂಡರ್ ಅಲ್ಲಿ ಫೆವಿಕಾಲ್, ಫೆವಿಕ್ವಿಕ್, ಎಂಸಿಲ್ ಈ ತರ 25+ ಬ್ರ್ಯಾಂಡ್ಸ್ ನಿಂದ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ನ 80+ ಕಂಟ್ರೀಸ್ ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವರ ಆನ್ಯುವಲ್ ರೆವಿನ್ಯೂ ಬಂದು 13,800 ಕೋಟಿ. ಕಂಪನಿ ವ್ಯಾಲ್ಯೂಯೇಷನ್ ಬಂದು 1.5 ಲಕ್ಷ ಕೋಟಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಫಾಲೋ ಮಾಡಿ.